ಇದೆಯಾ ಸೈ ಇದೆಯಾ ಸೈ ಮುಂದೆ ಹೋಗೋಣಂದ್ರೆ ಮುಂದೆ ಹೋಗೋದು, ಇಲ್ಲೇ ಇರೋದಪ್ಪ ಅಂದ್ರೆ ಇಲ್ಲೇ ಇರೋದು. ಅದಕ್ಕೆ ನಮ್ಮ ವೈದ್ಯರು ಮತ್ತು ಬಸವಣ್ಣ ಹೇಳ್ತಾರ, ಈಗ ಬ್ಯಾನರ್ ಮತ್ತು ಏನು
ಬಂಟಿಂಗ್ಸ್ ಬರಾಕತ್ತವ. ಅವು ಬಂದು ಒಳ್ಳೆ ಎಲ್ಲರೂ ಉಳ್ಕೊಂಡು ಅದರ ಒಳಗೆ ಒಂದು ಐತಿಹಾಸಿಕ ಪ್ರತಿಭಟನೆ ಆಗಬೇಕು. ಆ ರೀತಿ ಒಳ್ಳೆ ಈ ಮಳೆ ಮತ್ತು ನಮಗಾಗಿ ನಿಂತ್ಕೊಂಡೈತಿ. ಆದಷ್ಟು ಬೇಗನೆ ಈ ಒಂದು ಮೆರವಣಿಗೆಯನ್ನು ನಡೆಸಬೇಕು. ಈ ಮೆರವಣಿಗೆ ಕನಕದಾಸ ಸರ್ಕಲ್ನಿಂದ ನಮ್ಮ ಮೈಲಾರ ಮಾದೇವಪ್ಪ ಸರ್ಕಲ್ವರೆಗೆ ಹೊಸಮನೆ ಸಿದ್ದಪ್ಪ ಸರ್ಕಲ್ ಆಯ್ತು ಮೈಲಾರ ಮಾದೇವಪ್ಪ ಸರ್ಕಲ್ ಹೋಗ್ತದೆ. ಅದೆಲ್ಲರೂ ಈ ಒಂದು ಪ್ರತಿಭಟನೆಯಲ್ಲಿ ಬಂದರು ಅರ್ಧಕ್ಕೆ ಯಾರು ಹೋಗಬಾರ್ದು. ಅಲ್ಲೆಲ್ಲರೂ ಭಾಷಣ ಮಾಡಿ ನಮ್ಮ ಹಿರಿಯರು ಮಾತಾಡಿಲ್ಲ ನೋಡಬೇಕು. ನಮಗೆಲ್ಲರಿಗೂ ಉಪಹಾರದ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ನಮ್ಮ ಅಭಿಮಾನಿ ಭಾಗದ ವತಿಯಿಂದ ಮಾಡಲಾಗಿದೆ. ಅದೆಲ್ಲರೂ ಶಾಂತಿಯಿಂದ ವರ್ತನೆ ಮಾಡಬೇಕೆಂದು ನಮ್ಮಲ್ಲಿ ಬಸವರಾಜ ಶಿವಣ್ಣವರ ಅಭಿಮಾನಿಗಳ ಬಳಗದ ವತಿಯಿಂದ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇವೆ. ಭಾರತ್ ಮಾತಾ ಕಿ ಬಸವರಾಜ ಶಿವಣ್ಣನವರಿಗೆ ಮುಂಬರುವ ದಿನಗಳೊಳಗೆ ನಮ್ಮ ಹಾವೇರಿ ಜಿಲ್ಲೆ ಮತ್ತೆ 6 ವಿಧಾನಸಭಾ ಕ್ಷೇತ್ರಗಳನ್ನ ತನ್ನ ಮುಡಿಲಿಗೆ ಹಾಕೋದೈತಿ. ಅದರ ಪರಿಣಾಮನ ಅದು ಅನುಭವಿಸ್ತೈತಿ ಅಂತ ಹೇಳಿ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೇನೆ. ಈಗಾಗಲೇ ತಾವೆಲ್ಲರೂ ಆಗಮಿಸಿದ್ದೀರಿ. ಮನವಿ ಸ್ವೀಕರಿಸಿದ ನಮ್ಮ ಸಂಜೀವಣ್ಣ ನೀರಲಿಯವರು ಸಭೆಯನ್ನು ಮಾತಾಡಬೇಕಂತ ನಾವು ವಿನಂತಿ ಮಾಡ್ತೀವಿ. ಯಾವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಪಕ್ಷದ ಪದಾಧಿಕಾರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಬಸವರಾಜ ಸಾಹೇಬರ ನಮಸ್ಕರಿಸುತ್ತಾ ನಾವು ಬಸವರಾಜ ಸಾಹೇಬರಿಗೆ ಸಚಿವ ಸ್ಥಾನ ನೀಡುವಂಥದ್ದಾಗಲೇ ಕೋರಿದ್ದೀರಿ. ಖಂಡಿತ ನಮ್ಮ ಆಸೆ ನಮ್ಮ ಕೆಲವೇ ದಿನಗಳಲ್ಲಿ ನೆರವೇರುತ್ತಂತಕೊಂಡು ನಮಗೂ ವಿಶ್ವಾಸ ಇದೆ, ನಮ್ಮ ಶಾಸಕರ ವಿಶ್ವಾಸ ಇದೆ. ಹೈಕಮಾಂಡ್ ಕೂಡಲೇ ಬೇಗನೆ ತೀರ್ಮಾನ ಕೈಗೊಳ್ಳಲು ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಂತ ಡಿ.ಕೆ. ಹರಿಪ್ರಸಾದ್ ಸಾಹೇಬರಿಗೆ, ನಮ್ಮ ಮುಖ್ಯ ನಾಯಕರಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಸುರ್ಜೇವಾಲ ಸಾಹೇಬರಿಗೆ ಈ ಪತ್ರವನ್ನು ಕಳಿಸಿಕೊಡುವ ಮೂಲಕ ತಮ್ಮ ಬೇಡಿಕೆಯನ್ನು ಬೇಗನೆ ಈಡೇರಿಸಲಿಕ್ಕೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕೋರಬೇಕಂತ ಸಂದರ್ಭದಲ್ಲಿ ಹೇಳಿ ಜೈ ಕಾಂಗ್ರೆಸ್. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಎಲ್ಲರಿಗೆ ನಮಸ್ಕಾರ. ಬಸವರಾಜ ಶಿವಣ್ಣವರ ಒಂದು ಕೊಡುಗೆ ಈ ಜಿಲ್ಲೆಗೆ ಏನೈತಿ ಅಂದ್ರೆ 5 ವರ್ಷದ ಕೇಳಲು ನಾವು ಮಿನಿಸ್ಟರ್ ಕೇಳಿಲ್ಲ. ಈಗಿನ 3 ವರ್ಷದ ಅವಧಿ ಸಿದ್ದರಾಮಯ್ಯ ಸಾಹೇಬ್ರವರಂತ ನಾವು ಈ ಅವಧಿನೂ 3 ವರ್ಷದ ಅವಧಿ ಕೇಳಿಲ್ಲ. ಎಲ್ಲರಿಗೆ ಸಚಿವ ಪಟ್ಟಿಯಲ್ಲಿ ಕೂಡ 3 ಗಂಟೆ ಮಟ್ಟ ನಮ್ಮ ಹೆಸರು ಇದ್ದು ಲಾಸ್ಟ್ಗೆ ನಮ್ಮ ಹೆಸರನ್ನ ಕಣ್ಣಾಡಿ ಅದನ್ನ ಬಹಳ ಒಂದು ಹೈಕಮಾಂಡ್ಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ.ಕೆ. ಸಾಹೇಬರಿಗೆ ಬಹಳ ನಮ್ಮ ವಿಶ್ವಾಸ, ನಮಗೆ ಅಪಾರವಾದಂತ ವಿಶ್ವಾಸ ಇದೆ. ಯಾಕೆಂದ್ರೆ ಎ.ಸಿ. ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು, ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಕೂಡಿ ಇವತ್ತು ನಮ್ಮ ಬಸವರಾಜ ಶಿವಣ್ಣ ಸಾಹೇಬರು ಕಳೆದ 4 ಬಾರಿನೂ ಕೂಡ ಇವತ್ತು ಶಾಸಕರಾಗಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇವತ್ತು ಹಾವೇರಿ ಅಸೆಂಬ್ಲಿ ಕ್ಷೇತ್ರದಲ್ಲಿ ಇವತ್ತೇನಾರ ಅಭಿವೃದ್ಧಿ ಆಗೈತೆ ಅಂದ್ರೆ, ನೀರಿನ ವ್ಯವಸ್ಥೆ ಏನಾರ ಮಾಡಿದ್ನಪ್ಪ ಅಂದ್ರೆ ಅದು ಬಸವರಾಜ ಶಿವಣ್ಣರಿಂದ. ಸುಮಾರು 800 ಎಕರೆ ಜಮೀನು ತಗೊಂಡು ಬಡು ಬಡವರಿಗೆ ಇವತ್ತು ಏರ್ ಹಚ್ಚಾರಂದ್ರೆ ಇಡೀ ಜಿಲ್ಲೆದ ಬಸವರಾಜ ಶಿವಣ್ಣರಂತ ನಾಯಕ ಸಿಗಲ್ಲ. ಇವತ್ತು ಎಲ್ಲಾ ಜಾತ್ಯತೀತ ನಾಯಕರವರು, ಯಾವುದೇ ಕುಟುಂಬ ಸಮಾಜಕ್ಕೆ ಸೀಮಿತವಾದಂತ ಅಲ್ಲ, ಇವತ್ತೆಲ್ಲಾ ಸಮಾಜಗಳಿಗೆ ಬೇಕಾದಂತ ನಾಯಕರು. 2013ರಲ್ಲಿ ಕೂಡ ಸಿದ್ದರಾಮಯ್ಯ ಸಾಹೇಬರು ಅವ್ರ ಕ್ಯಾಬಿನೆಟ್ ಕೊಡಬೇಕಾಗಿತ್ತು. ನಾನೆಲ್ಲ ಮುಖ್ಯಮಂತ್ರಿ ಆಗಿದ್ದೇನಪ್ಪ, ನೆಕ್ಸ್ಟ್ ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಅವರು ಈ ಲಿಸ್ಟಾಗನೇ ಹೆಸರಿತ್ತು. ಅದು ಯಾವ ರೀತಿ ಅದನ್ನ ಕಬಳಿಸಾರ ಗೊತ್ತಿಲ್ಲ. ಅದಕ್ಕೆ ನಾವು ಇವತ್ತು ಯಾವ ನಮ್ಮ ಪಕ್ಷದ ನಾಯಕರ ಬಗ್ಗೆ ಅವಹೇಳನಕಾರಿಯಾಗಲಿ ಮಾತಾಡೋದಿಲ್ಲ, ಧಿಕ್ಕಾರನೂ ಕೂಡ ಮಾಡೋಲ್ಲ. ನಮ್ಮ ಎಲ್ಲರೂ ಕೂಡ ಇವತ್ತು ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಆಮೇಲೆ ನಮ್ಮ ಇವರು ವೇಣುಗೋಪಾಲರು, ಸುರ್ಜೇವಾಲರು ಕೂಡ ಈಗಾಗಲೇ ನಿನ್ನೆ ಬೆಂಗಳೂರಲ್ಲಿ ಬಂದು ಇದನ್ನು ಸರಿದೂಗಿಸ್ತೀವಿ ಅಂತೇಳಿ ಹೇಳಿದ್ದಕ್ಕೆ ನಾವೆಲ್ಲ
ನಾವೆಲ್ಲರೂ ಕೂಡ ಶಿವಣ್ಣ ಸಾಹೇಬರ ಅಭಿಮಾನಿಗಳು. ಇವತ್ತು ಯಾರು ಕೂಡ ಒಂದೇ ಜಾತಿಯರು ಬಂದಿಲ್ಲ. ವೀರ ಸಾಹೇಬರು ಅವ್ರು ಬೇಕಾದ್ರೆ ಅಲ್ಪಸಂಖ್ಯಾತರದಾರ, ಹಿಂದುಳಿದ ವರ್ಗ ಅದಾರ, SC ST ಜನಾಂಗದವರು, ನಾವೆಲ್ಲರೂ ಕೂಡ ಅವ್ರ ಬೆಂಬಲಿಗರ. ಯಾಕಂದ್ರೆ ನಾವು ಸ್ವಯಂ ರೀತಿಯಾಗಿ ನಾವು ಹೋರಾಟ ಮಾಡ್ಲಿಕ್ಕೆ ಬಂದೇವಿ. ಅದು ಶಾಂತ ರೀತಿಯಿಂದ ಹೋರಾಟ. ನಾವು ಯಾವುದೇ ರೀತಿಯ ಯಾರಿಗಾದರೂ ತಜವಿದೆ ಮಾಡೋದಾಗಲಿ, ನಮ್ಮ ಪಕ್ಷದ ನಾಯಕರಿಗಾಗಲಿ ಅವಹೇಳನಕಾರ ಆಗಲಿ ಮಾಡೋದಿಲ್ಲ. ಶಾಂತ ರೀತಿಯಿಂದ ನಾವು ಹೋರಾಟ ಮಾಡಿ ಬಸವರಾಜ ಶಿವಣ್ಣರಿಗೆ ತ್ವರಿತಗತಿಯಲ್ಲಿ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಕೊಡಬೇಕಂತೇಳಿ ಮಾಧ್ಯಮದ ಮುಖಾಂತರ ಕೇಳ್ಕೊತಾರೆ. ಈಗ ಜಿಲ್ಲಾವಾರು ಪ್ರಾತಿನಿಧ್ಯದಲ್ಲಿ ರುದ್ರಪ್ಪ ಲಮಾಣಿ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸಲೀಂ ಅಹಮದ್ ಅವರು ಕೂಡ ಓಟ್ ಇಲ್ಲೇ ಇದೇ ಕ್ಷೇತ್ರದಲ್ಲಿ, ಹೀಗಾಗಿ ಅವರು ಕೂಡ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ. ಎರಡಕ್ಕೂ ಕೂಡ ಸ್ಥಾನಮಾನಗಳು ಜಿಲ್ಲೆಗೆ ಸಿಕ್ಕಿದೆ. ಈಗ ನೋಡ್ರಿ, ರುದ್ರಪ್ಪ ಲಂಬಾಣಿಯವರು ಅವರಿಗೆ ಲಂಬಾಣಿ ಸಮಾಜದಿಂದ ಕೊಟ್ಟಾರ. ಇವತ್ತು ಬಸವರಾಜ ಶಿವಣ್ಣರು ಇವತ್ತು ಉತ್ತರದ ಹೆಬ್ಬಾಗಿಲು ಹಾವೇರಿ ಜಿಲ್ಲೆ, ಇವತ್ತು ಸುಮಾರು 5 ಜಿಲ್ಲೆಯಲ್ಲಿ ಬಹುಸಂಖ್ಯಾತರು ಇರೋದ್ರಿಂದ ಶಿವಣ್ಣ ಸಾಹೇಬರಿಗೆ ಕೊಟ್ಟೆಪ್ಪ ಅಂದ್ರೆ 2028ರಲ್ಲಿ ಸುಮಾರು 10 ಜಿಲ್ಲೆದೊಳಗೂ ಕೂಡ ಆಯ್ಕೆಯಾಗಿ ಬರ್ತಾರೆ MLAಗಳು. ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ನಾಳೆ ಪಕ್ಷ ಅಧೋಗತಿಗೆ ಹೋಗ್ತೈತಿ. ನಮ್ಮ ಉದ್ದೇಶ ಇಷ್ಟೇ, ಪಕ್ಷ ಗೆಲ್ಲಬೇಕಂದ್ರೆ ಬಸವರಾಜ ಶಿವಣ್ಣರಿಗೆ ಕೊಡ್ಲಿ. ಯಾಕಂದ್ರೆ ಕೆಲಸ ಮಾಡುವಂತ ನಾಯಕ. ಇವತ್ತು MLA ಆಗಿನೂ ಕೂಡ ಇವತ್ತು ಬ್ಯಾಡಗಿನೂ ಅಭಿವೃದ್ಧಿ ಮಾಡಿದ್ದಾರೆ, ಇವತ್ತು ಹಾವೇರಿ ಕ್ಷೇತ್ರನೂ ಅಭಿವೃದ್ಧಿ ಮಾಡ್ಯಾರ. ಇವತ್ತು ರಾಣೆಬೆನ್ನೂರು ಕ್ಷೇತ್ರ, ಹಿರೇಕೆರೆ ಕ್ಷೇತ್ರ, ಅನಗಲ್ ಕ್ಷೇತ್ರ ಯಾರೇ ಬಂದರೂ ಕೂಡ ಬಹಳ ಶಾಂತ ರೀತಿಯಿಂದ ಸಮಾಧಾನದಿಂದ ಕೆಲಸ ಮಾಡ್ತಾರೆ. ಏಕೈಕ ನಾಯಕ ಬಸವರಾಜ ಶಿವಣ್ಣರು. ಅವರಿಗೆ ಕೊಡ್ಬೇಕಂತೇಳಿ ನಾವು ಕಳಕಳಿಯಿಂದ ಮನವಿ ಮಾಡ್ಕೊತೀವಿ ನಮ್ಮ ನಾಯಕರ ಹತ್ರ. ನನ್ನ ಹೆಸರು ಈರಪ್ಪ ಲಮಾಣಿ ಅಂತೇಳಿ, ಹಾವೇರಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು. ಮುಂದೆ ಮಾತಾಡ್ರಿ. ಇಲ್ಲೆಲ್ಲ ಸಾವಿರಾರು ಜನ ಕೂಡಿರೋದು ನಮ್ಮ ಬಸವರಾಜ ಶಿವಣ್ಣರವರ ಅಭಿಮಾನಿಗಳು. ಅವರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕಂತಂದು ನಮ್ಮ DK ಶಿವಕುಮಾರ್ ಸರ್ಗೂ ಮತ್ತು ಸಿದ್ದರಾಮಯ್ಯ ಸರ್ಗೂ ಎಲ್ಲ ನಮ್ಮ ಈ ಪಕ್ಷ ವತಿಯಿಂದ